ಮಾಡಿದ್ರೆ ಮಕ್ಕಳು ಎನ್ನುವರು ಜೀವಂತ ದೇವರು. ಹೌದು ಮರ್ತಾ ಇದ್ ನಾವು ಇಲ್ಲಿ ಬಿಟ್ಟು ಆಚೆ ದೂಡಕ್ ಮಗ ಆಕ ನಡೀತಲ್ಲ ಹಿಡ್ಕೊ ಮಗ ಓಕೆ ನನ್ನ ಬಿಡ ಚಂದ ಐತೆ. ನಿರ್ದಿರ್ತಕ್ಕಂತ ಎಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಹೇಳ್ತಾ, ಯಾವುದೇ ಒಂದು ಸಮಾಜ ಸೇವೆ ಮಾಡ್ಬೇಕಿದ್ರು ಕೂಡ ಇವರು ಹೇಳಿ ಮಾಡುವಂತದ್ದಲ್ಲ. ಅದು ಎಲ್ಲೋ ಒಂದ್ ಕಡೆ ರಕ್ತದಲ್ಲೇ ಎಲ್ಲೋ ಒಂದ್ ಕಡೆ ಬಂದಿರ್ತದೆ. ಯಾಕೆ ಅಂತ ಹೇಳಿದ್ರೆ ಪ್ರವೀಣ್ರು ಕೂಡ ಒಬ್ಬರು ರೈತರು, ನಾನು ಕೂಡ ರೈತರು, B.Ed ಅನ್ನ ಓದಿದ್ದೀನಿ. ನಾನು ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ಬೋದಿತ್ತು, ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಒಂದು ಸಮಾಜ ಸೇವೆ ಮಾಡ್ಬೇಕು, ಎಲ್ಲೋ ಯಾವುದೋ ಒಂದು ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಬೇಕು ಅಂತ ಹೇಳಿ ಎಂಬ ಉದ್ದೇಶದಿಂದಾಗಿ ನಾವು ಈ ಫೀಲ್ಡ್ಗೆ ಬಂದಿರಬಹುದೇನೋ ಅನ್ನಿಸ್ತಾ ಇದೆ. ಯಾಕೆ ಇಲ್ಲಿ ನೀರು ನೋಡಿದ್ರೆ ನಮ್ಮ ಮೈಯಲ್ಲಿ ರಕ್ತ ಇದೆ. ಇವತ್ತು ಒಂದೊಂದು ಹನಿ ರಕ್ತವು ಕೂಡ ಎಷ್ಟು ನಮಗೆ ಮಹತ್ವವು, ಅದೇ ರೀತಿ ಭೂಮಿ ಮಡಿಲಲ್ಲಿ, ಭೂಮಿ ತಾಯಿಯ ಮಡಿಲಲ್ಲಿ ಒಂದು ಹನಿ ನೀರು ಕೂಡ ಅಷ್ಟೇ ಮುಖ್ಯ. ಗುರುಗಳು ಹೇಳಿದಾಗೆ ಆಹಾರ ಇಲ್ಲದೆ ಎಷ್ಟೋ ದಿನ ಬದುಕಬಹುದು, 3-4 ಜನ ಆದ್ರೂ ಬದುಕಬಹುದು, ಆದ್ರೆ ನೀರಿಲ್ಲದೆ ಸಾಯುವ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ನಮ್ಮ ಬಾಯಿಗೆ ಬಿಡುವಂಥದ್ದು ನೀರು ಮೊದಲು. ಆದ್ರಿಂದ ಎಷ್ಟೋ ಪ್ರಾಣಿಗಳು ಅವುಗಳಿಗೆ ಬೇಕಾಗಿರುವಂತದ್ದು ನೀರು. ಇಂತಹ ಒಂದು ಪುಣ್ಯದ ಕೆಲಸ ನಿಜವಾಗಿ ಕೋಟಿಗಟ್ಟಲೆ ಹಣ ಇದ್ದಿರ್ಬೋದು. ನಾನು ಎಷ್ಟೋ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಕೋಟಿಗಟ್ಟಲೆ ಹಣ ಇರುವವರು ನಮ್ಮಲ್ಲಿ ಇದ್ದಾರೆ, ಆದ್ರೆ ಇಂಥ ಥಿಂಕಿಂಗ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ನೀರು ನಿಜವಾಗಿ ಅದೆಷ್ಟೋ ಪ್ರಾಣಿಗಳಿಗೆ ಇಲ್ಲ ಅಂತಾದ್ರೆ ಅಕಸ್ಮಾತ್ ಎಲ್ಲರೂ ಇದೇ ರೋಡಲ್ಲಿ ಹೋಗುವಾಗ ಯಾರಾದ್ರೂ ತಲೆ ತಿರುಗಿ ಬಿದ್ದಾಗ ಇದೇ ನೀರು ಕೂಡ ಉಪಯೋಗಕ್ಕೆ ಬರ್ಬಹುದು. ಇಂಥ ಒಂದು ಒಳ್ಳೆಯ ಕಾರ್ಯಗಳು ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ, ರೈತರಾಗಿ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕಂದಾಯ ಇಲಾಖೆಯವರಾಗಿರ್ಬೋದು, ಅರಣ್ಯ ಇಲಾಖೆಯವರಾಗಿರ್ಬೋದು. ಯಾಕಂತ ಹೇಳಿದ್ರೆ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾರೆ ಹೇಳಿದ್ರೆ, ಕಾಡು ಪ್ರಾಣಿಗಳ ರಕ್ಷಣೆ ಅಂತ ಅವರಿಗೊಂದು ಸರ್ಕಾರ ಸಂಬಳ ಕೊಡುತ್ತೆ, ಅವರು ಅದ್ರ ಬಗ್ಗೆ ಇರ್ತಾರೆ. ಬಟ್ ಇಂಥದ್ರ ಕೂಡ ಬಗ್ಗೆ ಅವರು ಕೂಡ ಒಂದು ಯೋಚನೆಯನ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಹೆಗ್ಗೋಳಿ ಪುಷ್ಪ ಅಗ್ರಿಕಲ್ಚರಲ್ ಕಂಪನಿ ಇದರ ಪ್ರತಿಷ್ಠಾಪಕರಾದಂತ ಶ್ರೀ ಪ್ರವೀಣ್ ಹೆಗ್ಗೋಳಿ ಅವರು ಇವತ್ತು ಈ ಒಂದು ಬಹಳ ದೊಡ್ಡ ಕಾಡಿನ ಮಧ್ಯದಲ್ಲಿ ಕಾಡು ಪ್ರಾಣಿಗಳ ಉಪಯೋಗಕ್ಕೋಸ್ಕರ ಅತ್ಯಂತ ಅಗತ್ಯವಾದಂತಹ ಒಂದು ನೀರಿನ ತೊಟ್ಟಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಒಂದು ಸಮರ್ಪಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗುರುಗಳಾದಂತಹ ಶ್ರೀ ಗುರುಮೂರ್ತಿ ಅಡಿಗರು, ಹೆದ್ದಾರಿ ಮಠ, ಶ್ರೀ ರಾಜೇಂದ್ರ ಬೆಟ್ಟಳ್ಳಿ ಅವರು ಪ್ರಗತಿಪರ ಶಿಕ್ಷಕರು, ಶ್ರೀ ಚಂದ್ರ ಪೂಜಾರಿ ಅವರು ವಕೀಲರು, ಡಾಕ್ಟರ್ ವಸಂತ್ ಅವರು ನಮ್ಮ ಕಾಲೇಜಿನ ಅಧ್ಯಾಪಕರು, ಶ್ರೀ ರಮೇಶ್ ಅವರು ನಮ್ಮ ಕಾಲೇಜಿನ ಅಧ್ಯಾಪಕರು, ಮತ್ತು ಮಹಾಲಿಂಗಪ್ಪ ಸರ್ ಅವರು ಅಧ್ಯಾಪಕರು ಎಲ್ಲ ಇದ್ದೇವೆ. ಮಕ್ಕಳು ಕೂಡ ಇದ್ದಾರೆ. ಒಂದು ಪರೋಪಕಾರದ ಬಗ್ಗೆ ಗುರುಗಳು ಒಂದು ಮಾತು ಹೇಳಿದರು. ಅದೇ ರೀತಿಯಲ್ಲಿ ನನಗೂ ಕೂಡ ಒಂದು ಪರೋಪಕಾರದ ಬಗ್ಗೆ ಮಾತು ನೆನಪಾಗ್ತದೆ. ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ಸುಹಂತಿ ಗಾವಃ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾರ್ಥಂ ಇದಂ ಶ್ರೇಯಂ. ಇದು ಮನುಷ್ಯ ಮಾಡಬೇಕಾದ ಆಲೋಚನೆ. ಒಂದು ಹಣ್ಣಿನ ಮರ ಹಣ್ಣನ್ನು ಕೊಡ್ತದೆ, ಅದು ತಿನ್ನುವುದಿಲ್ಲ. ಒಂದು ನದಿ ಹರಿತದೆ, ಎಲ್ಲರಿಗೂ ನೀರು ಕೊಡ್ತದೆ. ಒಂದು ಭೂಮಿ ನಮ್ಗೆಲ್ಲ ಇರ್ಲಿಕ್ಕೆ, ವಾಸ ಮಾಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ, ಮಲಗಲಿಕ್ಕೆ ಜಾಗ ಕೊಟ್ಟಿದೆ. ಗಾಳಿ, ಸೂರ್ಯ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಅಂಶವು ಅದು ಇನ್ನೊಬ್ಬರಿಗೆ ಉಪಯೋಗ ಆಗ್ಬೇಕು, ನಾನು ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು, ನಾನು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಆಧಾರ ಆಗ್ಬೇಕು ನಾನು ಅನ್ನುವಂಥ ದೃಷ್ಟಿಯನ್ನೇ ಇಟ್ಟುಕೊಂಡಿದೆ. ಆದ್ರೆ ಮನುಷ್ಯ ಮಾತ್ರ ನಾನು ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ನನ್ನ ಸುಖ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಬದುಕು, ನಾನು ಮಾತ್ರ ಅನ್ನುವಂಥ ಚಿಂತನೆಯನ್ನು ಅಳವಡಿಸಿಕೊಂಡಿರ್ತಾನೆ. ಅದೇ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಹೋದ್ರೆ ನಮ್ಮ ಸುತ್ತಮುತ್ತ ಬದುಕುವಂತಹ ಜೀವರಾಶಿಗಳಿಗೆ ಯಾರು ಸಹಾಯ ಮಾಡುದು? ಇವತ್ತು 600 ಎಕರೆ ದೊಡ್ಡ ಅರಣ್ಯ ಹೇಳ್ತೀರಿ, ಇವತ್ತು ಒಂದು ಹನಿ ನೀರಿಲ್ಲ ಈ ಗುಡ್ಡದ ಮೇಲೆ. ಒಂದು ಪ್ರಾಣಿಯ ಕಷ್ಟವನ್ನು ನೀವು ಆಲೋಚನೆ ಮಾಡ್ಬೇಕು. ಯಾಕೆ ಕೇಳಿದ್ರೆ ಒಂದು ಹಗಲಿನಲ್ಲಿ ಅದು ಹೊರಗಡೆ ಬಂದ್ರೆ ಅದಕ್ಕೆ ಅಲ್ಲಿ ಹೊಡಿತಾರೆ. ಅದು ನೀರಿಗೋಸ್ಕರ ಒಂದು ಹೊರಗಡೆ ಬಂದ್ರೆ ಅದನ್ನು ಒಂದು ತಿಂತಾರೆ ಇವರು. ಆದ್ರಿಂದ ಆ ಪ್ರಾಣಿಗಳು ನಾನು ನೋಡಿದ್ದೇನೆ, ನಮ್ಮ ಊರಿನಲ್ಲಿ ಕೂಡ ನೋಡಿದ್ದೇನೆ. ರಾತ್ರಿ ಹೊತ್ತಿಗೆ ಕತ್ತಲೆ ಆದ್ಮೇಲೆ ಎಲ್ಲಿಯೋ ಒಂದು ಸಣ್ಣ ಕೆರೆ ಇರ್ತದೆ, ಕೆರೆಯಲ್ಲಿ ಕೆಳಗೆ ನೀರಿರ್ತದೆ, ಅಲ್ಲಿ ಹೋಗಿ ಅದು ನೀರನ್ನು ಕುಡಿತದೆ. ನಮ್ಮ ಮನೆ ಬಾವಿಗೆ ಬಂದು ಕುಡಿಲಿಕ್ಕೆ ಆಗುದಿಲ್ಲ, ಅದಕ್ಕೆ ತೋಡಲ್ಲಿ ನೀರಿಲ್ಲ. ಹೆಚ್ಚಿನ ನೀರಾಶ್ರಯಗಳು ಇವತ್ತು ಬತ್ತಿ ಹೋಗಿದೆ. ಮನುಷ್ಯನ ವ್ಯವಸ್ಥೆಯಲ್ಲಿ ಎಲ್ಲಿಯೂ ನೀರಾಶ್ರಯ ಅನ್ನುವಂಥದ್ದಿಲ್ಲ. ಆದ್ರಿಂದ ಇಷ್ಟು ದೊಡ್ಡ ಒಂದು ಕಾಡಿನಲ್ಲಿ, ದೊಡ್ಡ ಕಾಡು ಹೌದು, ಇಲ್ಲಿ ಒಂದು ಉತ್ತಮವಾದ ಮರಗಳು ನನಗೆ ಕಾಣ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅಂತ ಮರಗಳನ್ನು ಕದ್ದು ತಿಂದಾಗಿದೆ ಜನರಿಗೆ. ಕರೆಕ್ಟ್, ಅದು ಒಂದು ದುರಂತದ ವ್ಯವಸ್ಥೆ. ಆದ್ರೆ
ಏನೋ ಅಳಿದಳಿದಂತ ಜಿಂಕೆ ಇರ್ಬೋದು, ನವಿಲಿರ್ಬಹುದು, ಹಂದಿ ಇರ್ಬಹುದು, ಅಳಿಲಿರ್ಬಹುದು, ಮೊಲ ಇರ್ಬಹುದು, ಸಣ್ಣ ಚಿರತೆ, ಅದಕ್ಕಿಂತ ಚಿಕ್ಕ ಪ್ರಾಣಿಗಳಿರ್ಬಹುದು, ಹಂದಿಗಳಿರ್ಬಹುದು. ಅವುಗಳಿಗೆ ದಿನಕ್ಕೊಮ್ಮೆ ಆದ್ರೂ ನಾವು ಒಂದು ಗಂಟೆಗೆ ನೀರು ಕುಡಿತೇವೆ. ದಿನಕ್ಕೊಮ್ಮೆ ಆದ್ರೂ ಒಂದು ನೀರು ಕುಡಿಲಿಕ್ಕೆ ನಾವು ಇಲ್ಲಿ ಪ್ರವೀಣ್ ಅವರು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ದು ದೊಡ್ಡ ಪುಣ್ಯ. ಇದ್ರಲ್ಲಿ ನಾವು ಭಾಗವಹಿಸ್ತಾ ಇದ್ದೇವಲ್ಲ, ನಮ್ಮ ಜೀವಮಾನದ ಪುಣ್ಯ ಇದೆ. ಈ ತರ ಒಂದು ಐಡಿಯಾ, ಈ ತರ ಒಂದು ಪ್ಲಾನ್, ಈ ತರ ಒಂದು ಕೆಲಸ ಇವರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಬಂದಿದ್ರೆ ಜಸ್ಟ್ ನಿಂತ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಯಾವುದೋ ಒಂದು ಜನ್ಮದಲ್ಲಿ ಒಂದು ಪುಣ್ಯದ ಒಂದು ಭಾಗ ಅನ್ನುವಂಥದ್ದು ಲಭ್ಯ ಆಗಿದೆ. ಇದು ಅತ್ಯಂತ ಮಹತ್ವದ ಕಾರ್ಯ. ಅವರು ಯಾವತ್ತೂ ಕೂಡ ನಮ್ಮ ಜೊತೆಗೆ ಈಗ ಒಂದು 6 ತಿಂಗಳಿನಿಂದ ನಮ್ಮ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಂತನಾನದಲ್ಲಿ ಓದಿದವರು ರಾಜೇಂದ್ರ ಅವರು ಎಲ್ಲ ಓದಿದವರು. ಅವರ ದಿಕ್ಕು ದೃಷ್ಟಿಕೋನಗಳೇ ಬೇರೆ, ಸಮಾಜಮುಖಿ. ಕೃಷಿ ಉಳಿಬೇಕು, ಕೃಷಿಯನ್ನು ಹೆಚ್ಚು ಅಳವಡಿಸ್ಕೊಳ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಅವರಲ್ಲಿ. ಜನರೆಲ್ಲ ದೂರ ಆಗ್ತಾ ಇದ್ದಾರೆ, ಆದ್ರೆ ಅವರು ಕೃಷಿಯತ್ತ ಒಲವನ್ನು ಹೊಂದಿ ಬಹಳ ಸತತವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಹಳ ಕಷ್ಟ, ಕೃಷಿ ಮಾಡುವಂತದ್ದು ಬಹಳ ಕಷ್ಟವಾದಂತ ಕೆಲಸ. ಆದ್ರೂ ಕೂಡ ಅವರಿಗೆ ಇದ್ದಂತ ಉತ್ತಮವಾದ ಉದ್ಯೋಗ ದುಡಿಮೆಗಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಕೃಷಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜನಸಾಮಾನ್ಯರಲ್ಲಿ ಬಹಳ ದೊಡ್ಡ ಮಟ್ಟದ ಅರಿವನ್ನು ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಬಹಳ ದೊಡ್ಡ ಪುಣ್ಯದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಕಾಲೇಜಿಗೆ ಬಂದು ಕೂಡ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿ ಪ್ರೇರೇಪಣೆ ಮಾಡಿದ್ದಾರೆ. ಅವರ ಬಗ್ಗೆ ಹೇಳಿದ್ರೆ ಮುಗಿಯುವುದಿಲ್ಲ, ಅಷ್ಟೊಂದು ಉತ್ತಮವಾದಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಕೂಡ ಪ್ರೇರೇಪಣೆ ಬಂದು ನನಗೂ ಅನಿಸ್ತಾ ಉಂಟು, ನೀವೇನಾದ್ರೂ ಇನ್ನು ಮುಂದೆ ಈ ತರದ ಕೆಲಸ ಮಾಡುವಾಗ ನಮ್ಮನ್ನು ಸೇರ್ಸ್ಕೊಳ್ಳಿ, ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡ್ತೇವೆ, ನಮ್ಗೆ ಸಾಧ್ಯ ಇರುವಂತಹ ಸಹಾಯವನ್ನು ಮಾಡ್ತೇವೆ. ಇದರ ಸಂದೇಶ ಇಷ್ಟೇ, ಇದನ್ನು ನೋಡ್ತಾ ಇರುವಂತ ಯಾರೇ ಇರ್ಬೋದು, ಅವರೆಲ್ಲರೂ ಇಂತಹ ಚಿಕ್ಕ ಪುಟ್ಟ ವಿಚಾರಗಳು, ಇದಕ್ಕೇನು ಬಹಳ ದೊಡ್ಡ ಬಜೆಟ್ ಗ್ರಾಂಟ್ ಏನು ಬೇಕಾಗಿಲ್ಲ. ಒಂದು 4 ಜನ ಒಟ್ಟಾದ್ರೆ ಸುಲಭದಲ್ಲಿ ಮಾಡ್ಬೋದು. ಆದ್ರೆ ಒಂದು ನೀರು ಕುಡಿದಂತ ಪ್ರಾಣಿ, ಆ ಗುರುಗಳು ಹೇಳಿದ್ರು, ಮನುಷ್ಯ ಹರಸುದು ಬೇಡ, ಅವನಿಗೆ ಒಂದು ನೀರು ಕೊಟ್ಟರೆ ಸಾಕಂತ. ಬಂದು ಕೂಡ ನೀರು ಕೊಟ್ಟರೆ ಸಾಕು, ಬಂದ್ರೆ ನೀರು ಬೇಕಾ ಮನುಷ್ಯ ಅದ್ರ ನೋಡಿ ನೀವು ಹೇಳಿಬಿಟ್ರೆ ದೊಡ್ಡ ವೆಲ್ಕಮ್. ಅಷ್ಟೊಂದು ಉತ್ತಮವಾದಂತ ಕಾರ್ಯವನ್ನ ಮಾಡಿದ್ದೀರಿ. ಅದ್ರ ಜೊತೆಗೆ ನಮ್ಗೆಲ್ಲ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಪ್ರವೀಣ್ ಹೆಬ್ಬಗೋಳಿ ಅವರಿಗೆ ಮತ್ತೆ ಆಗಮಿಸಿದಂತ ಎಲ್ಲ ಗಣ್ಯರಿಗೆ, ಗುರುಗಳಿಗೆ ನಾವು ವಿಶೇಷವಾಗಿ ಗೌರವವನ್ನು ಸಲ್ಲಿಸಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಗಂಗೇಶ ಯಮುನೇಶಯ್ಯ ಅರ್ಥಾತ್ ಮಹಾನದಿಗಳನ್ನು ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಯಾಕೆ ಮಹಾನದಿಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ನೀರಿನ ಆಧಾರವೇ ನದಿಗಳ ಗೊತ್ತಿರಬಹುದು. ಅದೇ ರೀತಿ ದೇಹಕ್ಕೆ ನೀರು ಖಂಡಿತವಾಗಿ ಬೇಕು. ಅದು ಪ್ರಾಣಿ ದೇಹ ಇರ್ಬೋದು, ಮನುಷ್ಯ ದೇಹ ಇರ್ಬೋದು, ಮತ್ತೊಂದು ಇರ್ಬೋದು. ಪ್ರತಿಯೊಂದು ದೇಹದಲ್ಲೂ ಕೂಡ 75% ನೀರು ಇದ್ದೇ ಇರುತ್ತೆ. ಆಹಾರ ಇಲ್ಲದೆ 1 ತಿಂಗಳು 15 ದಿವಸ ಎಷ್ಟು ದಿವಸ ಬೇಕಾದ್ರೂ ಬದುಕಬಹುದು. ನೀರಿಲ್ಲದೆ 1 ದಿವಸ ಬದುಕುವುದು ಕಷ್ಟ. ಅಂತ ನೀರನ್ನ ನಮ್ಮ ಪ್ರವೀಣ್ರ ವಿಶೇಷವಾದಂತಹ ಚಿಂತನೆ ಮಾಡ್ಕೊಂಡು ಅವ್ರಿಗೆ ಹೇಗೆ ಆ ಚಿಂತನೆ ಬರುತ್ತೋ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಕೋಟಿ ಗಟ್ಟಿ ಇದ್ದು ತುಂಬಾ ಜನ ಇದ್ದಾರೆ ಈ ಕ್ಷೇತ್ರದಲ್ಲಿ. ಆದ್ರೆ ಅವ್ರಿಗೆ ಆ ಒಂದು ಐಡಿಯಾ ಬಂದಿದೆ. ಯಾಕೆ ಮಾನವೀಯ ದೃಷ್ಟಿ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಈ ಒಂದು ವಿಶೇಷವಾದಂತ ಉಪಕಾರ ಮಾಡುವಂತ ಆ ನೀರು ಕುಡಿಸೋದು ಇತ್ತಲ್ಲ, ಅದು ಅತಿ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ ಕೊನೆ ಗಳಿಗೆಗೂ ಕೂಡ ಒಂದು ವ್ಯಕ್ತಿಗೆ ಒಂದು ಚಮಚ ನೀರು ಹಾಕಿ ಅಂತ ಹೇಳ್ತಾರೆ. ಆ ನೀರನ್ನು ಅತಿ ಶ್ರೇಷ್ಠ, ಜೀವ ಜಲ ಅಂತ ಹೇಳ್ತಾರೆ. ಅಂತ ಒಂದು ವಿಶೇಷವಾಗಿರತಕ್ಕಂತಹ ವ್ಯವಸ್ಥೆಯನ್ನು ನಮ್ಮ ಪ್ರವೀಣರು ಮಾಡಿದರು. ಅವರಿಗೆಲ್ಲ ನಮ್ದ ಒಂದು ವಿಶೇಷವಾದಂತಹ ಸಹಕಾರ ಉಂಟು. ಇನ್ನೂ ಕೂಡ ಅವರ ಕೀರ್ತಿ ವೃದ್ಧಿಯಾಗಿ ಈ ನೀರಿನಿಂದ ಯಾವ ಪ್ರಾಣಿಗಳು ಸಂತೋಷ ಪಡ್ತಾವೋ ಆ ಪ್ರಾಣಿಗಳ ಆಶೀರ್ವಾದ. ನಿಮ್ಗೆ ಗೊತ್ತಿರ್ಬೋದು, ಮನುಷ್ಯನ ನೆಮ್ಮದಿಯಿಂದ ಖುಷಿ ಪಟ್ಟವನು ಹರಿಸುವುದು ಬೇಡ ಅಂತ. ಆ ಪ್ರಾಣಿಗಳ ಆಶೀರ್ವಾದದಿಂದ, ಯಾಕಂದ್ರೆ ನಾವು ಮನುಷ್ಯರು ಮಾತ್ರ ಆಶೀರ್ವಾದ ಮಾಡ್ತೇವೆ ಅಂತ ಹೇಳಿದ್ರೆ ತಪ್ಪು. ಪ್ರಾಣಿಗಳು ಕೂಡ ಆಶೀರ್ವಾದ ಮಾಡ್ತೇವೆ, ನಮಗೆ ಅರ್ಥ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಪ್ರಾಣಿಗಳನ್ನು ಸಾಕ್ತೇವೆ. ಪ್ರಥಮವಾಗಿ ನಮಗೇನಾದ್ರು ಬಾಧಕ ಇದ್ರೆ ಹೋಗುವಂತಹದ್ದು ಪ್ರಾಣಿಗಳಿಗೆ. ಒಬ್ಬ ಮನುಷ್ಯನಿಗೆ ಏನಾದ್ರು ತೊಂದರೆ ಬಂದ್ರೆ ಫಸ್ಟ್ ಹೋಗುದು ದನಕ್ಕೆ, ಆಮೇಲೆ ನಾಯಿಗೆ, ಆಮೇಲೆ ಬೆಕ್ಕಿ, ಆಮೇಲೆ ಕೋಳಿಗಂತೆ. ವಿಪದ ಚತುಸ್ವರಸ್ಥ ಅಂತ ಹೇಳುತ್ತೆ. ಆ ಪ್ರಾಣಿಗಳಿಗೆ ಬೇಕಾದಂತ ನೀರನ್ನ ವ್ಯವಸ್ಥೆ ಮಾಡಿದ್ರು. ಅದೇ ರೀತಿ ಆ ಒಂದು ಪ್ರಾಣಿಗಳೆಲ್ಲ ತೃಪ್ತರಾಗಿ, ಯಾಕಂದ್ರೆ 1 ದಿವಸದ ಕಥೆ ಅಲ್ಲ ಇದು, 365 ದಿವಸ ಇರುತ್ತದೆ. ಈ ತೊಟ್ಟಿ ನೋಡಿದ್ರೆ ಹೇಳ್ತಾರೆ, ಇದು ಯಾವತ್ತೂ ಕೂಡ ಬ್ರೇಕ್ ಆಗೋದು ಸಾಧ್ಯ ಇಲ್ಲ. ಅದೇ ರೀತಿ ದೇವತಾನುಗ್ರಹದಿಂದ ಪ್ರವೀಣರು ಇನ್ನೂ ಒಳ್ಳೆಯ ಕೀರ್ತಿಯನ್ನು ಕೊಟ್ಟು ಇನ್ನೂ ವಿಶೇಷವಾದಂತಹ ಆಲೋಚನೆ ಮಾಡುವಂತಹ ಯೋಗ್ಯತೆಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಂದು ಪ್ರಾಣಿಗೋಸ್ಕರ ಕುಡಿಯ ನೀರಿನ ತೊಟ್ಟಿಯನ್ನು ನಮ್ಮ ಮರಳಿ ಗ್ರಾಮದ ಪ್ರವೀಣ್ ಹೆಬ್ಬಗೋಳಿ ಅವರು ಮಾಡಿರ್ತಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ, ನಮ್ಮ ಪರವಾಗಿ ಒಂದು ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಪ್ರಾಣಿಗೋಸ್ಕರ ಕುಡಿಯೋ ನೀರು ತುಂಬ ಅಭಾವ ಇರುತ್ತೆ. ಯಾಕಂದ್ರೆ ಇದು ತುಂಬಾ ಕಲ್ಪಾರೆ ಜಾಗ. ಇಲ್ಲೆಲ್ಲೂ ಸಹ ಒಂದು ಕೆರೆ ಆಗಲಿ ಮತ್ತೊಂದು ಇರೋದಿಲ್ಲ ಇಲ್ಲಿ.
ಪ್ರಾಣಿಗೋಸ್ಕರ ಒಂದು ಕುಡಿಯೋ ನೀರನ್ನು ತೊಟ್ಟಿ ಮಾಡಿ ಅದಕ್ಕೆ ನೀರು ಉಣಿಸುವ ಒಂದು ಕೆಲಸವನ್ನು ಅವ್ರು ಮಾಡಿರ್ತಾರೆ. ಅವರಿಗೆ ಒಂದು ಈ ಪ್ರಾಣಿಗಳ ಒಂದು ದಯೆಯಿಂದ ಅವರಿಗೆ ತುಂಬ ಒಂದು ಜೀವನ ಸುಖಕರವಾಗಿರಲಿ ಅಂತ ನಾನು ಆಶಿಸ್ತೇನೆ. ಯಾಕಂದ್ರೆ ಪ್ರಾಣಿಗಳಿಗೆ ಕುಡಿಯೋ ನೀರು ಯಾರು ಸಹ ನೀಡುದಿಲ್ಲ. ಎಲ್ಲರೂ ಪರಿಸರ ಅಂತ ಒಂದು ಭಾಷಣ ಬಿಡ್ತಾರೆ ಬಿಟ್ರೆ ಅದಕ್ಕೆ ಕಾರ್ಯರೂಪಕ್ಕೆ ತರುವಂತ ಕೆಲಸ ಯಾರು ಸಹ ಮಾಡೋದಿಲ್ಲ. ಅಂತಹ ಕೆಲಸವನ್ನ ನಮ್ಮ ಪ್ರವೀಣ್ ಹೆಬ್ಬುಳಿಯವರು ಮಾಡಿದ್ದಾರೆ. ಅವರಿಗೆ ಈ ಒಂದು ಗ್ರಾಮದ ಪರವಾಗಿ ಹಾಗೂ ನಮ್ಮ ಇಲಾಖೆ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೇನೆ ಅವರಿಗೆ. ಇವಾಗಲೇ ಇಬ್ರು ಬಂದಿರು ಮಾತಾಡಿದ್ದಾರೆ. ಅವರಷ್ಟು ಮಾತಾಡ್ಲಿಕ್ಕೆ ನನಗೆ ಇದ್ರ ಬಗ್ಗೆ ಅಷ್ಟು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ, ಈ ಪ್ರವೀಣ್ ಹೆಬ್ಬುಳಿ ಅವರು ಒಂದಲ್ಲ ಒಂದು ಆವಿಷ್ಕಾರವನ್ನು ಮಾಡ್ತಾ ಇರ್ತಾರೆ. ಏನು ಆವಿಷ್ಕಾರ? ಒಂದು ಕೃಷಿಯಲ್ಲಿ ಆವಿಷ್ಕಾರ ಮಾಡ್ತಾರೆ. ಮತ್ತೆ ಏನದು ಈ ಜನರಿಗೆ ಉಪಯೋಗವಾಗುವಂಥ ಏನು ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಕೃಷಿ ಚಟುವಟಿಕೆ, ಅದರಲ್ಲೇ ಕೆಲವೊಂದು ಆವಿಷ್ಕಾರವನ್ನು ಮಾಡ್ತಾ 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 ಇದು ಆ ಕೃಷಿ ಬಗ್ಗೆ ಜ್ಞಾನವನ್ನು ವಿತರಿಸುವುದು, ಜನರಿಗೆ ಫ್ರೀಯಾಗಿ ಆ ಕೃಷಿ ವಿತರಣೆಯನ್ನು ಕೊಟ್ಟಿದ್ದು ಉಂಟು. ಹಾಗೆ ಇವತ್ತು ಈ ಏನು ಆ ನೀರಿನ ಕುಣಿಕೆ ಮಾಡಿದ್ದಾರೆ, ನೀರಿನ ತೊಟ್ಟಿ ಮಾಡಿದ್ದಾರೆ, ಅದು ಸಾಮಾನ್ಯ ಕಾರ್ಯವಲ್ಲ. ಈಗ ಕೆಲವರು ದುಡ್ಡು ಇರ್ತಾರೆ, ದುಡ್ಡಿರೋರಿಗೆ ಈ ಆಯ್ಕೆ ಬರುವುದಿಲ್ಲ. ಏನು ಇವರು ಚಿಂತನೆ ಇದೆ, ಉಳಿದವರಿಗೆ ಮಾರ್ಗದರ್ಶನ ಆಗಬೇಕು. ಹಾಗೆ ನಾನು ಈಗ ನೋಡಿದೆ, ಈಗ ಇಲ್ಲಿ ಬರುವಾಗ ನಾನು ಒಂದು ಆಚೆ ಈಚೆ ಎಲ್ಲ ಒಂದು ಕಣ್ಣು ಹಾಕಿದಾಗ ಈ ಪ್ರಾಣಿ ಪಕ್ಷಿಗಳು ಹೋಗ್ತಾ ಇರೋದು, ಈ ಹಂದಿ ಇರಲಿ, ಎಲ್ಲ ದನ ಇರಲಿ, ಎಲ್ಲ ಇದೆ. ಕೆಲವೊಂದು ಕಾಡು ಪ್ರಾಣಿಗಳಿದೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಆ ಪಕ್ಷಿಗಳು. ಹಾಗೆ ನಾನು ಮುಖ್ಯವಾಗಿ ಹೇಳೋದಂದ್ರೆ, ಈ ದುಡ್ಡಿರೋರಿಗೆ ಈ ಐಡಿಯಾ ಬರುವುದಿಲ್ಲ. ಹಾಗೆ ಪ್ರವೀಣ್ ಅವರು ಈ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅಗತ್ಯ ಬರ ರೈತರು. ನಾನೊಂದು 6 ವರ್ಷದಿಂದ ಕೃಷಿ ಮಾಡ್ಕೊಂಡಿದ್ದೆ. ಇಲ್ಲಿ ತೊಟ್ಟಿ ಮಾಡುವ ಉದ್ದೇಶ ಅಂತ ಕಂಡ್ರೆ ಇಲ್ಲಿ 600 ಎಕರೆ ರಿಸರ್ವ್ ಫಾರೆಸ್ಟ್ ಇದೆ. ಇಲ್ಲಿ ಎಲ್ಲೂ ನೀರಿಲ್ಲ. ಅಂದ್ರೆ ಬೇಸಿಗೆಯಲ್ಲಿ ಎನಿ ಟೈಮ್ ಎಲ್ಲೂ ನೀರು ಸಿಗೋದಿಲ್ಲ. ನಮ್ದು ಹೆಬ್ಬಗೋಳಿ ಕೆರೆ ಅಂತ 2023ರಲ್ಲಿ ಒಂದು ಕೆರೆ ತೊಡಿದೆ, 15 ದಿನ ಬೇಸಿಗೆ ಕೆಲಸ ಮಾಡಿ. ಆ ಕೆರೆಯಲ್ಲಿ ವರ್ಷ ಪೂರ್ತಿ ನೀರು ಸಿಗುತ್ತೆ. ಪ್ರಾಣಿಗಳೆಲ್ಲ, ದೊಡ್ಡ ಪ್ರಾಣಿಗಳೆಲ್ಲ ಬಂದು ಕುಡಿತವೆ. ಸಣ್ಣ ಪ್ರಾಣಿಗಳು ಅಲ್ಲಿ ಕುಡಿಲಿಕ್ಕೆ ಅವಕಾಶ ಇಲ್ಲ. ಸಣ್ಣ ಪ್ರಾಣಿಗಳು ಅಲ್ಲಿ ಬರ್ಲಿಕ್ಕೆ 2-3 ದಿನ ಆಗುತ್ತೆ, ಮತ್ತೆ ರಿಟರ್ನ್ ಬರ್ಲಿಕ್ಕೆ ಆಗಲ್ಲ. ಮತ್ತೆ ಅಲ್ಲಿ ಹೋದಾಗ ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ, ನಮ್ಮ ಜಾಗಕ್ಕೆ ನೀವು ಬರಬೇಡಿ ಅಂತ. ಪ್ರಾಣಿಗಳಲ್ಲಿ ಕಿತ್ತಾಟ ಇದೆ, ಮನುಷ್ಯಕ್ಕಿಂತ ಜಾಸ್ತಿ ಅವಲ್ಲಿದೆ, ಅವು ಬಿಡುವುದಿಲ್ಲ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಈ ಕೆರೆಯಿಂದ ಹೆಚ್ಚು ಕಮ್ಮಿ 2-3 ಕಿಲೋಮೀಟರ್ ದೂರ ಇದೆ ಇದು. ಇಲ್ಲಿ ನೀರಿನ ತೊಟ್ಟಿ ಮಾಡುವ ಉದ್ದೇಶ ಅಂದ್ರೆ ಸಣ್ಣ ಪ್ರಾಣಿಗಳಲ್ಲೇ ನೀರು ಕುಡಿಯಲಿ, ಸಾಕು ಪ್ರಾಣಿಗಳೇ ನೀರು ಕುಡಿತವೆ. 600 ಎಕರೆ ಪ್ರದೇಶದಲ್ಲಿ ಎಲ್ಲೂ ನೀರಿಲ್ಲ ಬೇಸಿಗೆಲ್ಲ. ಆ ಉದ್ದೇಶದಿಂದ ಮಾಡ್ತಿದ್ದೆ. ಈ ಗೆಸ್ಟ್ನೆಲ್ಲ ಏನಕ್ಕೆ ಕರೆದ್ರೆ ಅಂತ 4 ಜನಕ್ಕೆ ಮೆಸೇಜ್ ಹೇಳಿ, ಅವರು ಒಳ್ಳೆ ಅನುಭವಸ್ಥರು. ಅವರ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ. ಒಬ್ಬೊಬ್ರು ಗೆಸ್ಟ್ ಇದ್ರಲ್ಲ, ಅವರ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ. ಎಲ್ಲರೂ ಮಾಹಿತಿ ಕೊಟ್ಟರೆ 4 ಜನಕ್ಕೆ ಹೊಯ್ಲಿ, ನಾನು 16 ಕೋಟಿ ರಚನೆಯಲ್ಲಿ ಎಂಬ ಉದ್ದೇಶದಿಂದ ಮಾಡ್ತಿದ್ದೆ. ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದ್ರೆ ತುಂಬಾ ಖುಷಿ ಆಯಿತು. ಧನ್ಯವಾದಗಳು ಎಲ್ಲರಿಗೂ.